ಶ್ರೀಮಂತ ಗ್ರಾಮ ಪಂಚಾಯಿತಿಯಲ್ಲಿ ದಲಿತರಿಗೆ ದೂರಿನ ಸೌಲಭ್ಯ ಇಲ್ಲ. ಗ್ರಾಮ ಪಂಚಾಯಿತಿಗೆ ಮಾತ್ರ ಭವ್ಯ ಬಂಗಲೆಗಳು, ನಿವಾಸಿಗಳಿಗಿಲ್ಲ ಸೂರಿನ ವ್ಯವಸ್ಥೆ. ನಿತ್ಯ ಕರ್ಮಗಳಿಗಾಗಿ ದೇವನಹಳ್ಳಿ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿ ಗ್ರಾಮಸ್ಥರಿಗೆ ಸಂಕಷ್ಟ ಎದುರಾಗಿದೆ. 25-30 ವರ್ಷಗಳಾದ್ರೂ ಕೂಡ ಪಂಚಾಯಿತಿಯಿಂದ ಅನುದಾನ ಸಿಗ್ತಾ ಇಲ್ಲ. ರಸ್ತೆ ದುರಸ್ತಿ ಬಿಲ್ ಮಾಡುವುದೇ ಪಂಚಾಯಿತಿ ಸಾಧನೆ ಆಗಿದೆ. ದೇವನಹಳ್ಳಿಯ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ದಿನನಿತ್ಯ ಇಲ್ಲಿ ನಿವಾಸಿಗಳಿಗೆ ಬಹಳಷ್ಟು ತೊಂದರೆಗಳಾಗ್ತಾ ಇದೆ. ಶ್ರೀಮಂತ ಗ್ರಾಮ ಪಂಚಾಯಿತಿಯಲ್ಲಿ ದಲಿತರಿಗೆ ಸೂರಿನ ಸೌಲಭ್ಯ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಿತ್ಯ ಕರ್ಮಗಳಿಗಾಗಿ ದೇವನಹಳ್ಳಿ ಗ್ರಾಮಸ್ಥರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮ ಪಂಚಾಯಿತಿಗೆ ಮಾತ್ರ ಇಲ್ಲಿ ಭವ್ಯ ಬಂಗಲೆ, ಆದ್ರೆ ನಿವಾಸಿಗಳಿಗೆ ಯಾವುದೇ ನೆಲೆ ಇಲ್ಲ. ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿ ಗ್ರಾಮಸ್ಥರಿಗೆ ಸಂಕಷ್ಟ ಎದುರಾಗಿದ್ದು 25-30 ವರ್ಷಗಳಾದ್ರೂ ಕೂಡ ಪಂಚಾಯಿತಿಯಿಂದ ಅನುದಾನ ಸಿಗ್ತಾ ಇಲ್ಲ. ರಸ್ತೆ ದುರಸ್ತಿ ಬಿಲ್ ಮಾಡೋದೇ ಪಂಚಾಯಿತಿಯ ಒಂದು ಸಾಧನೆ ಆಗಿದೆ ಅಂತ ಈಗ ಗ್ರಾಮಸ್ಥರೆಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಲೋ ಸರ್, ನಮಸ್ಕಾರ. ನಾನು ಏನು ಬೇಕೋ ಅದನ್ನ ರೆಡಿ ಮಾಡ್ಕೊಂಡು ಕೊಡೋಗ್ರಮ್ಮ. ಗುರುವಾರ ಮೀಟಿಂಗ್ ಇದೆ, ಸುಮ್ಮನೆ ಇಲ್ಲಿ ಕುತ್ಕೊಂಡು ಯಾಕೆ ಇದು ಮಾಡ್ತಾರೆ? ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ನಾರಾಯಣ ಸ್ವಾಮಿ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ನಾರಾಯಣ ಸ್ವಾಮಿ, ಈಗ ಬೆಂಗಳೂರು ಜಿಲ್ಲೆ ದೇವನಹಳ್ಳಿಯ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ರೀತಿಯಾಗಿ ಮೂಲಭೂತ ಸೌಕರ್ಯಗಳೇ ಇಲ್ಲ. ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆಗಿದೆ. ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಹಾಗಾದ್ರೆ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಾರಾಯಣ ಸ್ವಾಮಿ? ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ, ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸೋ ಪ್ರಯತ್ನ ಮಾಡ್ತೀನಿ. ಏನು ಈಗಾಗಲೇ ನಾನು ಹೇಳ್ತಾ ಇದ್ದೆ, ದೇವನಹಳ್ಳಿ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮಸ್ಥರಿಗೆ ಮೂಲಭೂತ ಸೌಕರ್ಯಗಳಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಇಲ್ಲಿನ ನಿವಾಸಿಗಳಿಗೆ ಬಹಳಷ್ಟು ತೊಂದರೆ ಆಗಿದೆ, ಕಷ್ಟವನ್ನ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. 25-30 ವರ್ಷಗಳು ಕಳೆದರೂ ಕೂಡ
ಇಲ್ಲಿ ಯಾವುದೇ ಅನುದಾನ ಸಿಕ್ಕಿಲ್ಲ, ರಸ್ತೆ ದುರಸ್ತಿ ಆಗಿಲ್ಲ. ರಸ್ತೆ ದುರಸ್ತಿ ಮಾಡಿ ಬಿಲ್ ಮಾಡೋದೇ ಈ ಪಂಚಾಯತಿಯ ಸಾಧನೆ ಆಗಿದೆ ಅಂತ ಗ್ರಾಮಸ್ಥರು ಈಗ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಪಂಚಾಯತಿಯಲ್ಲಿ ನಮ್ಗೆ ಒಂದು ಅಂಬೇಡ್ಕರ್ ಭವನ ಇಲ್ಲ, ಚುನಾವಣೆ ಬಂದಾಗ ಮತಕ್ಕೆ ಬೆಲೆ ಕಟ್ಟುತ್ತಾರೆ ಅಂತ ಮಹಿಳೆಯರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಗ್ರಾಮ ಪಂಚಾಯತಿಗೆ ಮನೆ ಇಲ್ಲ ಅಂತ ಕೇಳಿದ್ರೆ ಕೊಡ್ತೀವಿ ಎಂಬ ಭರವಸೆಯನ್ನ ನೀಡ್ತಾರೆ. ಆದ್ರೆ ಗ್ರಾಮ ಪಂಚಾಯತಿಯಿಂದ ನಮ್ಗೆ ಯಾವುದೇ ಸ್ಪಂದನೆ ಇಲ್ಲ, ಕೊಡುವವರು ಯಾರು ಇಲ್ಲ, ನಮ್ಮ ಕಷ್ಟ ಕೇಳುವವರು ಯಾರು ಇಲ್ಲ ಅಂತ ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ. నేను మాట్లాడాల ನಮ್ಮ ಪ್ರತಿನಿಧಿ ನಾರಾಯಣ ಸ್ವಾಮಿ ಮತ್ತೆ ಜಾಯ್ನ್ ಆಗಿದ್ದಾರೆ. ನಾರಾಯಣ ಸ್ವಾಮಿ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ರಚನಾ. ಈಗ ನಾರಾಯಣ ಸ್ವಾಮಿ, ಈಗ ಶ್ರೀಮಂತ ಗ್ರಾಮ ಪಂಚಾಯತಿ ಏನಿದೆ, ಇಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ. ಮೂಲಭೂತ ಸೌಲಭ್ಯಗಳೇ ಇಲ್ಲ, ಇರ್ಲಿಕ್ ಮನೆ ಸರಿಯಾಗಿಲ್ಲ. ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಅಂತ? ಎಸ್ ರಚನಾ, ಇಲ್ಲಿ ಅಧಿಕಾರಿಗಳು ಹೇಳ್ತಾರೆ ಯಾವುದೇ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಬಡವರಿಗೆ ನಿರ್ಲಕ್ಷ್ಯ ಮಾಡಿಲ್ಲ ಅಂತ ಹೇಳ್ತಾರೆ. ಆದ್ರೆ ಖುದ್ದು ನಾವು ಪರಿಶೀಲನೆ ಮಾಡಿದಾಗ ಅವರು ಬೆಳಗಿನ ಒಂದು ನಿತ್ಯ ಕರ್ಮಗಳಿಗೆ ಏರ್ಪೋರ್ಟ್ ಕಾಂಪೌಂಡ್ ನ ಅವಲಂಬಿಸಿದ್ರು. ಆದ್ರೆ ಈಗ ಅಲ್ಲಿ ಕನ್ಸ್ಟ್ರಕ್ಷನ್ ನಡೆಯುವಂತ ಸಂದರ್ಭದಲ್ಲಿ ಮಹಿಳೆಯರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆಗುವಂತ ಸಂದರ್ಭದಲ್ಲಿ ಅವ್ರಿಗೆ ಬಹಿರ್ದೆಸೆಗೆ ಒಂದು ಶುಚಿತ್ವವಾದಂತ ಶೌಚಾಲಯಗಳು ಇರ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ. ಈಗ ಅಲ್ಲಿನ ಏನು ಗ್ರಾಮಸ್ಥರು, ಅಣ್ಣೇಶ್ವರ ಗ್ರಾಮಸ್ಥರ ದಲಿತ ಕಾಲೋನಿ ಅಂತಾನೋ ಏನೋ ಗೊತ್ತಿಲ್ಲ, ಅಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಹೇಳ್ಕೊಳಕ್ಕೆ ಕರ್ನಾಟಕದ ಶ್ರೀಮಂತ ಗ್ರಾಮ ಪಂಚಾಯತಿಗಳಲ್ಲಿ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ಈ ಒಂದು ಅಣ್ಣೇಶ್ವರ ಗ್ರಾಮ ಪಂಚಾಯತಿ ಇರ್ಲಿಕ್ಕೆ ದೊಡ್ಡ ದೊಡ್ಡ ಬಂಗಲೆಗಳನ್ನು ನಿರ್ಮಾಣ ಮಾಡ್ಕೊಂತಿದ್ದಾರೆ. ಆದ್ರೆ ಅಲ್ಲಿನ ದಲಿತರಿಗೆ ಮತ್ತೆ ಜನರಿಗೆ ಇರ್ಲು ಸರಿಯಾಗಿದ್ದಂತ ಸುಸಜ್ಜಿತವಾದಂತ ಒಂದು ಸೂರಿಲ್ಲ ಅಂತಾನೆ ಹೇಳ್ಬಹುದು. ಅಲ್ಲಿನ ಜನರು ಸಿಕ್ಕಾಪಟ್ಟೆ ರುಚಿಗೆದ್ದಿದ್ದಾರೆ, ಮಹಿಳೆಯರು ರುಚಿಗೆದ್ದಿದ್ದಾರೆ. ಮುಖ್ಯವಾಗಿ ಅಲ್ಲಿ ದಿನನಿತ್ಯ ಹಾರಾಡುವಂತ ವಿಮಾನಗಳ ಸದ್ದು ನೋಡ್ಕೊಂಡ್ರೆ ಜೀವನ ಕಳೆಯುವಂತ ಒಂದು ಸ್ಥಿತಿಯಲ್ಲಿ ಜನರು ಬದುಕ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ರಚನಾ. ನಾರಾಯಣ ಸ್ವಾಮಿ, ಈಗ ಇಷ್ಟೆಲ್ಲಾ ಸಮಸ್ಯೆಗಳಿದೆ, ಆದ್ರೂ ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅಧಿಕಾರಿಗಳ ಗಮನಕ್ಕೆ ಬಂದಿದ್ರು ಸೈಲೆಂಟ್ ಆಗಿದಾರಾ ಅಂತ? ಎಸ್, ಇದು ಅಧಿಕಾರಿಗಳ ಗಮನಕ್ಕೆ ಬಂದ್ರೆ ಇದು ನಮ್ಮ ಹಂತದಲ್ಲಾಗುವಂತದ್ದಲ್ಲ. ನೀವು ತಹಶೀಲ್ದಾರ್ ಅವರಿಗೆ ಮನವಿ ಕೊಡ್ಬೇಕು. ನೀವಿರ್ತಕ್ಕಂತ ಒಂದು ಜಮೀನು ಯಾವ್ದೋ ಒಂದು ಬೇರೆ ರೀತಿಯ ಒಂದು ಗುಂಡುತೋಪ ಇನ್ನೊಂದು ಮತ್ತೊಂದು ಆಗಿರುತ್ತೆ, ಅದನ್ನ ನಮ್ಮ ಹಂತದಲ್ಲಿ ಆಗೋದಿಲ್ಲ. ನೀವು ಉನ್ನತ ಅಧಿಕಾರಿಗಳಿಗೆ ಅರ್ಜಿಗಳನ್ನು ಕೊಡ್ಬೇಕು, ಇನ್ನೊಂದು ಮತ್ತೊಂದು ಅಂತ ಹೇಳ್ತಾರೆ. ಸೊ ಆ ತರದ ಒಂದು ವ್ಯವಸ್ಥೆಯನ್ನು ಮಾಡ್ಬೇಕು ಅಂತಂದ್ರೆ ಏನು ಗೊತ್ತಿಲ್ಲದಿರ್ತಕ್ಕಂಥ ಮುಗ್ಧ ಜೀವಿಗಳಿಗೆ ಯಾವ ರೀತಿ ಯಾರನ್ನ ಮಾತಾಡ್ಬೇಕು ಏನು ಅಂತ ಗೊತ್ತಿರೋದಿಲ್ಲ. ಆದ್ರೆ ಅದನ್ನ ವಹಿಸ್ಕೊಂಡಿರ್ತಕ್ಕಂಥ ಅಲ್ಲಿನ ಜನಪ್ರತಿನಿಧಿಗಳು ಅಂದ್ರೆ ಸ್ಥಳೀಯ ಗ್ರಾಮ ಪಂಚಾಯತಿಯ ಏನು ಜನಪ್ರತಿನಿಧಿಗಳು ಅಂತ ಯಾರಿರ್ತಾರೆ, ಅವರು ಇಂಥವ್ರನ್ನೆಲ್ಲ ಒಗ್ಗೂಡಿಸಿ ಅವ್ರಿಗೆ ಯಾವ ರೀತಿಯ ಒಂದು ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು, ಕಾನೂನು ಕಟ್ಟಡಗಳನ್ನ ತಿಳಿಸ್ಕೊಡ್ಬೇಕು. ಆದ್ರೆ ಅವರು ಪಂಚಾಯತಿಯನ್ನ ಹೇಗ್ ಲೂಟಿ ಮಾಡ್ಬೇಕು, ಇದು ಕರ್ನಾಟಕದ ನಂಬರ್ 1 ಪಂಚಾಯತಿ, ಆದಾಯದ ನಂಬರ್ 1 ಪಂಚಾಯತಿ ಆಗಿದೆ. ಇದನ್ನ ಏನು ಜನಗಳಿಗೆ ಯಾವ ರೀತಿ ಶ್ರೀಮಂತ ಪಂಚಾಯತಿ ಅಂತ ತೋರಿಸ್ಕೊಡ್ಬೇಕು, ಮತ್ತೆ ಏರ್ಪೋರ್ಟ್ ಇಂದ ಎಷ್ಟು ಏನು ತೆರಿಗೆಯನ್ನ ವಸೂಲಿ ಮಾಡ್ಬೇಕು ಅನ್ನೋ ಒಂದು ಕಾರ್ಯದಲ್ಲಿ ನಿರತರಾಗಿರ್ತಾರೆ ವಿನಃ ಜನರ ಸಮಸ್ಯೆಗಳನ್ನ ಪಕ್ಕಕ್ಕೆ ಇಟ್ಟಿದ್ದಾರೆ ರಚನಾ. ಧನ್ಯವಾದ ನಾರಾಯಣ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ. ಓಕೆ. ಏನು ಶ್ರೀಮಂತ ಗ್ರಾಮ ಪಂಚಾಯಿತಿಯಲ್ಲಿ ದಲಿತರಿಗೆ ಸೂರಿಲ್ಲ, ಗ್ರಾಮ ಪಂಚಾಯಿತಿಗೆ ಮಾತ್ರ ಭವ್ಯ ಬಂಗಲೆ ವ್ಯವಸ್ಥೆ, ನಿವಾಸಿಗಳಿಗೆ ನೆಲೆ ವ್ಯವಸ್ಥೆ ಇಲ್ಲ. ಇಲ್ಲಿ ದೇವನಹಳ್ಳಿ ಗ್ರಾಮಸ್ಥರು ದಿನನಿತ್ಯ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿ ಗ್ರಾಮಸ್ಥರಿಗೆ ಸಂಕಷ್ಟ ಎದುರಾಗಿದೆ. 25-30 ವರ್ಷಗಳಿಂದಲೂ ಕೂಡ ತಮ್ಮ ಸಮಸ್ಯೆಗಳನ್ನ ಹೇಳಲಿಕ್ಕೆ ಯಾರ ಹತ್ರ ಹೇಳಬೇಕು, ಹೇಗೆ ಪರಿಹಾರ ತಗೊಳ್ಬೇಕು ಅನ್ನೋದೇ ಗೊತ್ತಿಲ್ಲ ಜನರಿಗೆ. ದಿನನಿತ್ಯ ಮೂಲಭೂತ ಸೌಕರ್ಯಗಳಿಲ್ಲದೆ ದಿನ ದೂಡುವಂತ ಪರಿಸ್ಥಿತಿ ಇಲ್ಲಿನ ಗ್ರಾಮಸ್ಥರಿಗೆ ನಿರ್ಮಾಣವಾಗಿದೆ. ಹಲೋ ಸರ್, ನಮಸ್ಕಾರ. నేను మాట్లాడాల
ನೀವು ಹೋಗ್ರಿ, ನೀವು ಅಲ್ಲ ಎಲ್ಲರೂ ಬೇಡ, ಒಂದಿಬ್ಬರು ಇರ್ಲಿ ಅಷ್ಟೇ. నేను మాట్లాడాల ಅಲ್ಲಿ ನೋಡೋಗಿದ್ದಾರೆ ಗುಡ್ಸ್ಲ ಹಲೋ ಸರ್ ನಮಸ್ಕಾರ. నేను మాట్లాడాల ನೀವು ಹೋಗ್ರಿ, ನೀವು ಅಲ್ಲ ಎಲ್ಲರೂ ಬೇಡ, ಒಂದಿಬ್ಬರು ಇರ್ಲಿ ಅಷ್ಟೇ. ಸಂಬಂಧಪಟ್ಟಂತೆ ಅಕ್ಕಪಕ್ಕ ಗ್ರಾಮಗಳಲ್ಲಿ ಮನೆಗಳಿಗೆ ಬಹಳಷ್ಟು ಸಮಸ್ಯೆ ಇದೆ, ಜೊತೆಗೆ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಕೂಡ ಇದೆ. ಇದು ನಿಮ್ಮ ಗಮನಕ್ಕೆ ಬಂದಿದ್ಯಾ? ಇವತ್ತು ಬಂದಿದೆ ಇನ್ಸಿಡೆಂಟ್ ಬಗ್ಗೆನಾ ಮೇಡಮ್ ತಾವು ಹೇಳ್ತಾ ಇರೋದು? ಹೌದು ಹೌದು ಮೇಡಮ್, ಇವತ್ತು ಬಂದಿದೆ. ಓಕೆ, ಈಗ ಇದಕ್ಕೆ ಸಂಬಂಧಪಟ್ಟಂತೆ ಯಾಕೆಂದ್ರೆ ಇವತ್ತು ನಿಮ್ಮ ಗಮನಕ್ಕೆ ಬಂದಿರಬಹುದು, ಬಟ್ ಇದು ತುಂಬಾ ವರ್ಷಗಳಿಂದ ಇರುವಂತಹ ಸಮಸ್ಯೆ.
ಆದ್ರೆ ಯಾರು ಕೂಡ ಅದನ್ನ ಸರಿಪಡಿಸೋ ಕೆಲಸ ಅಥವಾ ಅವ್ರ ಹತ್ರ ಹೋಗಿ ಅವರ ಕಷ್ಟ ಕೇಳೋ ಕೆಲಸ ಮಾಡಿಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಥವಾ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅವರಿಗೆ ಗುರುವಾರ ನಮ್ದು ಜನರಲ್ ಬಾಡಿ ಮೀಟಿಂಗ್ ಇದೆ ಮೇಡಮ್. ಅಷ್ಟೊಂದು ರಿಕ್ವೆಸಿಷನ್ ಕೂಡ ಕೇಳಿದೀವಿ. ಓಕೆ ನಾವು ರಿಕ್ವೆಸ್ಟ್ ತಗೊಂಡು ನಮ್ಮ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಏನು ಒಳ್ಳೇದ್ ಮಾಡ್ಬೇಕು ಅದನ್ನ ನಾವು ಡಿಸಿಷನ್ ತಗೊಂಡು ಮುಂದಿನ ಮೇಲಾಧಿಕಾರಿಗಳಿಗೆ ನಾವು ಪ್ರಸ್ತಾವನೆ ಕಳಿಸುವಂತ ವ್ಯವಸ್ಥೆ ಮಾಡ್ತೀವಿ ಮೇಡಮ್. ಓಕೆ ಸರ್, ಯಾಕೆಂದ್ರೆ ನಮ್ಮ ಪ್ರತಿನಿಧಿ ನಾರಾಯಣ ಸ್ವಾಮಿ ಅವರು ಹೋದಂತ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಜನ ಯಾಕೆಂದ್ರೆ ಗ್ರಾಮ ಪಂಚಾಯತಿಗೆ ಭವ್ಯ ಬಂಗಲೆ ಕೊಡ್ತಾ ಇದ್ದಾರೆ, ನಮ್ಮ ಕಷ್ಟ ಕೇಳಲಿಕ್ಕೆ ಯಾರು ಇಲ್ಲ ಅಂತ ಅಲ್ಲಿರುವಂತ ಸಾರ್ವಜನಿಕರೆಲ್ಲರೂ ಹೇಳಿರುವಂತದ್ದು. ಇಲ್ಲ ಬಂದಿದೆ ಮೇಡಮ್. ನಾವು ಅವ್ರಿಗೆ ಸಂಬಂಧಪಟ್ಟಂಗೆ ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ತೀವಿ ಮೇಡಮ್, ಕಾನೂನು ರೀತಿ. ಖಂಡಿತ ಖಂಡಿತ ಧನ್ಯವಾದ ಸರ್ ಮಾತನಾಡಿದ್ದಕ್ಕೆ. ಏನು ಅನೇಶ್ವರ ಗ್ರಾಮ ಪಂಚಾಯತಿ ಪಿಡಿಒ ಗಂಗರಾಜ್ ಅವರು ಹೇಳಿರುವಂತದ್ದು ಇವತ್ತು ನನ್ನ ಗಮನಕ್ಕೆ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಏನು ಕ್ರಮ ಕೈಗೊಳ್ಳಬೇಕು ಅದನ್ನ ನಾನು ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಕಾನೂನು ರೀತಿಯಲ್ಲಿ ಅವರಿಗೆ ನ್ಯಾಯ ಕೊಡಿಸುವಂತಹ ವ್ಯವಸ್ಥೆಯನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ, ಯಾವ ರೀತಿ ಸಾರ್ವಜನಿಕರಿಗೆ ಅಂದ್ರೆ ಆ ಗ್ರಾಮಸ್ಥರಿಗೆ ನ್ಯಾಯವನ್ನ ಒದಗಿಸ್ತಾರೆ ಅಂತ. ನೀವು ಹೋಗ್ರಿ, ನೀವು ಎಲ್ಲರದು ಆಧಾರ್ ಕಾರ್ಡು ಮತ್ತೆ ಚೆಕ್ ಬಂದ್ ಏನಿದೆಯೋ ಅದು ರೇಷನ್ ಕಾರ್ಡ್ ಕ್ಯಾಸ್ಟ್ ಇನ್ಕಮ್ ಎಲ್ಲ ಒಂದು ಸಬ್ಮಿಟ್ ಮಾಡಿ, ಇಲ್ಲೊಂದು ಸಬ್ಮಿಟ್ ಮಾಡಿ, ಮತ್ತೆ ತಹಸೀಲ್ದಾರ್ ಆಫೀಸಲ್ಲಿ 94CC ಅಲ್ಲೊಂದು ಸಬ್ಮಿಟ್ ಮಾಡಿ ನಿಮ್ಗೆ ಏನೋ ಒಂದು ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಗುರುವಾರದವರೆಗೂ ನಮ್ಗೆ ಇವರು ತಹಸೀಲ್ದಾರು ಮತ್ತೆ ಇವರು ಅರ್ಜಿ ಕೊಡೋದಕ್ಕೆ ಹೇಳಿದ್ದಾರೆ. ಇಬ್ರಿಗೂ ಅರ್ಜಿ ಕೊಡ್ತೀವಿ. ಇಬ್ರಿಗೂ ಅರ್ಜಿ ಕೊಟ್ಟಿದ್ದಾದ್ಮೇಲೆ ಮತ್ತೆ ಅವ್ರು ಏನ್ ಮಾಡ್ತಾರ ಏನ್ ಮಾತಾಡ್ತಾರ ಮುಂದಕ್ಕೆ ನಾವು ಕಾದ್ ನೋಡ್ತೀವಿ. ನಿಮ್ಮ ಒಂದು ಪ್ರತಿಭಟನೆಗೆ ಮಾಡಿದ್ದು ಅವರು ಇದ್ದಾರೆ. ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತೀವಿ. ನಾವು ಈಗ ಹೇಳಿದೀವಿ ಖಾಲಿ ಮಾಡಿ ಅಂತ ನಾವ್ ಹೇಳಿಲ್ಲ. ನಮ್ಗೆ ಪತ್ರಗಳು ಅಂತ ಕೇಳ್ತಿದ್ದೀರಲ್ಲ, ಇಲ್ಲೊಂದು ಅರ್ಜಿ ಕೊಡಿ, ಅಲ್ಲೊಂದು ಅರ್ಜಿ ಕೊಡ್ರಿ. ತಹಸೀಲ್ದಾರು ಮಾತಾಡ್ತಾರೆ. ಗುಂಡುತೋಪು, ಗೋಮಾಳತು ಇವೆಲ್ಲ ಜಾಗಗಳು ಸರ್ಕಾರದ್ದು ಏನಿದೆಯೋ ಅದು ಕಾನೂನು ನಾವ್ ಹೇಳ್ತೀವಿ, ನೀವ್ ಅದ್ರ ಪ್ರಕಾರ ಮಾಡಿ ಅಂತ ಹೇಳಿದ್ದಾರೆ. ನಮ್ಗೂ ದಾರಿ ಹೇಳಿದ್ದಾರೆ. ನಾವ್ ಅದ್ರ ಪ್ರಕಾರ ಇವಾಗ ಇಲ್ಲೂ ಒಂದು ಕೊಡ್ತೀವಿ, ಅಲ್ಲೂ ಒಂದು ಕೊಡ್ತೀವಿ. ಆಗ ಅವರು ಏನ್ ಹೇಳ್ತೀರಾ, ಇವ್ರು ಏನ್ ತೀರ್ಮಾನ ಮಾಡ್ತಾರ ನೋಡ್ತೀವಿ ಸರ್. ನೀವು ಅವಾಗ್ಲೇ ಹೇಳ್ತಾ ಇದ್ರಿ ನಮ್ಗೆ ಶೌಚಾಲಯಗಳ ಸಮಸ್ಯೆ ಇದೆ ಅಂತ. ಹೌದು ಸರ್, ಅವ್ರ ಗಮನಕ್ಕೆ ಹೇಳಿದ್ವಲ್ಲ ಸರ್, ಶೌಚಾಲಯ ಇದು ಇಲ್ಲ ಅಂತಂದ್ಬಿಟ್ಟು ಫಸ್ಟ್ ಇದು ನೋಡಿ ಮಾಡ್ಕೊಡಿ ಅಂತ ಹೇಳಿದಾರಲ್ಲ. ನಾವ್ ಇವಾಗ ಎಲ್ಲಾರ ಮನೆಗೂ ಯಾರ್ಯಾರ ಮನೇಲಿ ಶೌಚಾಲಯ ಇಲ್ಲ, ಮನೆಗಳಿಲ್ಲ, ಸೈಟ್ಗಳಿಲ್ಲ ಅಂತ ಅಂದ್ಬಿಟ್ಟು ಎಲ್ಲಾರ್ಗು ಮಾಡಿ ನಾವು ಅರ್ಜಿ ಎಲ್ಲ ಮಾಡಿ 2 ಕಡೆನೂ ಸಬ್ಮಿಟ್ ಮಾಡ್ತೀವಿ. ಈಗ 2018ರಲ್ಲಿ ಸರ್ವೆ ಮಾಡಿದಾರಂತೆ, ಯಾರಿಗೆ ಎಲ್ಲ ನಿವೇಶನ ಇಲ್ಲ, ಸೈಟ್ ಇಲ್ಲ ಅಂತ ಅಂದ್ಬಿಟ್ಟು ಬಾಡಿಗೆ ಮನೇಲಿ ಎಷ್ಟು ಜನ ಇದಾರಂತ ಅದು ಈ ಮಾಡ್ತಾರಂತೆ. ಮತ್ತೆ ಈಗ ಸಮುದಾಯ ಭವನಕ್ಕೂ ಏರ್ಪಾಟ್ ಮಾಡಿದಾರಂತೆ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅದಾದ್ಮೇಲೆ ನಿಮ್ಗೆ ಭವನನೂ ಮಾಡ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಎಷ್ಟು ದಿನದೊಳಗಡೆ ಮಾಡಿಕೊಡ್ತಾರೆ ಅಂತ ನಾವು ಕಾದ್ ನೋಡ್ಬೇಕಿನ್ನ. ಇಷ್ಟು ದಿನ ಹೇಳಿದ್ದಾರೆ, ಇಷ್ಟು ವರ್ಷದಿಂದ ಕಾದಿದ್ದೀವಿ. ಈಗ ಈ ಸರ್ ಹೇಳ್ತಿದ್ದಾರೆ, ಈ ಸರ್ಗೆ ಪ್ರಕಾರ ನಾವಿನ್ನ ಸ್ವಲ್ಪ ಕಾಯ್ಬೇಕು ಅಂತ ಹೇಳ್ತಿದ್ದಾರೆ, ಕಾಯ್ತೀವಿ. ಮುಂದಿನ ನಿಮ್ಮ ಹೋರಾಟದ ಸ್ವರೂಪ ಹೇಗಿರುತ್ತೆ? ಮುಂದೆ ಇನ್ನು ಜಾಸ್ತಿನೇ ಇರುತ್ತೆ ಸರ್. ಹೋರಾಟ ಎಲ್ಲಿ ನಿಲ್ಲೋದಿಲ್ಲ. ನಮ್ಗೆ ನ್ಯಾಯ ಸಿಗೋವರೆಗೂ ಹೋರಾಟ ನಿಲ್ಲಲ್ಲ. ಅದು ಎಲ್ಲಿವರೆಗೂ ಆದ್ರೂ ಸರಿನೇ, ನಾವ್ ಎಲ್ಲಿಗೆ ಬೇಕಾದ್ರೂ ಸಿದ್ಧ ಇದ್ದೀವಿ. ನಮ್ಗ 20 ವರ್ಷ ಆಗೈತಿ ಇಲ್ಲಿ ಬಂದು. ನಾವು ಇವಕ್ಕೂ ನಮ್ಗೇನು ಅನುಕೂಲ ಮಾಡ್ಕೊಟ್ಟಿಲ್ಲ. ನಾವ್ ಯಾರಾದ್ರೂ ಬಂದು ಕೇಳಿದ್ರೆ ಈಗಮ್ಮ ಈ ಕಿತ ನಮ್ಮನ್ನ ಗೆಲ್ಸ್ರಿ, ನಿಮ್ಗೆ ಮನೆಗೆ ಬೇರೆ ಕಡೆ ಸೈಟ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಏನಾದ್ರು ಆಗೋದ್ಮೇಲೆ ಕೇಳಿದ್ರೆ ಅಮ್ಮ ಇಲ್ಲಿ ಆಗಲ್ಲ, ಏನಕ್ಕಮ್ಮ ಕೇಳ್ತೀರ ನೀವು, ಇದಾಗಲ್ಲ, ಎಷ್ಟು ದಿನ ಬೇಕಾದ್ರೆ ಅಷ್ಟು ದಿನ ಇಲ್ಲಿ ಇರ್ಬೋದು, ನಿಮ್ಮನ್ನ ಯಾರು ಟಚ್ ಮಾಡಲ್ಲ. ನಾವೇನೋ ಇರ್ತೀವಿ, ಸತ್ತೋಗ್ತೀವಿ, ನಮ್ಮ ಮಕ್ಕಳಿಗೆ ಏನು ಆಧಾರ ಇಲ್ಲಲ್ಲ. ಇಲ್ಲ ಇದನ್ನ ಮಾಡ್ಕೊಳ್ಳಿಲ್ಲ, ಬೇರೆ ಕಡೆ ಸೈಟನ್ನ ತೆಗ್ದು ನಮ್ಮ ಮನೆ ಮಾಡ್ಕೊಟ್ರು, ಅಷ್ಟು ಮಾತ್ರ ಮಾಡಿದ್ರೆ ಸಾಕು. ಹೇಳ್ತಾರಲ್ಲ ಏನ್ ಮಾಡಿದಿರಿ, ಎಷ್ಟ್ ಮಾಡಿದಿರ ನೀವು ಅಂತಾರ. ನಾವೇನೇ ಇವತ್ತು ಇರ್ತೀವಿ, ನಾಳೆ ಸತ್ತೋಗ್ತಿರ್ತೀವಿ. ಮಕ್ಳಿಗಾದ್ರೂ ಒಂದಿಷ್ಟ ಆಗ್ಲ ಅನ್ನೋದು ಮಾಡಿಸ್ಬೇಕಲ್ಲ ಅಣ್ಣ. ನಾವು ಕೂಲಿ ಮಾಡ್ಕೊಂಡು ಹೆಚ್ಚಿನ ಗಂಟ ಅಂತ ಹಿಂಗೇನೆ ಒಂದೊಂದ್ಸತಿ ಬಾಡಿಗೆ ಕಟ್ಟಕ್ಕೆ ಈ ತಿಂಗಳು ನಮ್ ಬಾಡಿಗೆನೆ ಕಟ್ಟಿಲ್ಲ ದುಡ್ಡಿಂದೆ ಹೋಗಿ. ಸಂಬಳ ಸಂಬಳ ಹೋಗ್ಬಿಟ್ಟು 5,000 6,000 ರೂಪಾಯಿನಲ್ಲಿ ಏನ್ ಜೀವನ ಮಾಡಕ್ ಆಗುತ್ತ ಅನ್ನೋ ಹೋಗ್ಬಿಟ್ಟು ಅಣ್ಣ ನಮ್ಮ ಯಜಮಾನ್ ನೋಡಿದ್ರೆ ಕೆಲ್ಸಕ್ಕೆ ಹೋಗಲ್ಲ, ಕಾಲು ವೆರಿ ಕ್ರೋಸ್ ಪ್ರಾಬ್ಲಮ್, ವೀಕು ಅನ್ನೋ ಹೋಗ್ಬಿಟ್ಟು ಕಾಲ್ ಆಪರೇಷನ್ ಮಾಡ್ಬೇಕು ಅಂತ ನನ್ಗೂ ಹೇಳಿದ್ದಾರೆ. ನನ್ಗೂ ವೆರಿ ಕ್ರೋಸ್ ಇದೆ. ನನ್ಗೂ ವೆರಿ ಕ್ರೋಸ್ ಐತನ್ನ ಕಾಲ್ ಆಪರೇಷನ್. ನಾಳೆ ಹೆಚ್ಚು ಕಡಿಮೆ ಐತ ಮಕ್ಕಳಿಗೆ ಬಾಡಿಗೆ ಮನೇಲಿ ಅಂತ ಜೀವನ ಮಾಡೋದ್ ಮಕ್ಳು ಹೆಂಗೆ ಒಂದಿಷ್ಟಾಗ್ಲೂ ಸ್ವಂತ ಮನೆ ಜಾಗ ಅನ್ನೋದು ಇದ್ರೆ ಹೆಂಗೋ ಬದುಕತ್ತಾರ. ನಾವ್ ಸತ್ತೋದ್ರು ಹೋಗ್ಬಿಟ್ಟು ಮಕ್ಳುಗಳು. ನಿಮ್ ಗಂಡ ಮದ್ವೆ ಆಗಿ ನಿಮ್ ಗಂಡ ಮನೆ ಇಲ್ವಾ ಇಲ್ಲಿ? ಮನೆ ಇಲ್ಲ ಅಲ್ಲ ನಮ್ ಗಂಡನ್ಗ.
ಮನ ಮಠ ಏನು ಇಲ್ಲ ಹೋಗ್ಬಿಟ್ಟು. ನಿಮ್ ಗಂಡಂದ ಅವ್ರು ಇದೆ ಅವ್ರ ನಮ್ಮ ಯಜಮಾನವ್ರ ಅನ್ನೊಂದು ಇದೇ ಊರು. ನಮ್ಮ ಯಜಮಾನ ಕರ್ಕೊಂಡ್ ಬಂದು 5 ವರ್ಷದಿಂದ ನಾವ್ ಇಲ್ಲಿಗೆ ಅದ್ರಿಂದ ಒಂದ್ ಪತ್ರ ಮಾಡ್ಕೊಡಿಲ್ಲ. ಗ್ರಾಮ ಪಂಚಾಯತಿಂದ ನಮ್ಗೆ ಯಾವ ಸೌಲಭ್ಯನೂ ಇಲ್ಲ. ನಮ್ಗೆ ಯಾವ್ದು ಒಳ್ಳೇದ್ ಮಾಡಿರ್ಲಿಲ್ಲ ಅವ್ರು. ನಾವ್ ಕೂಲಿ ಮಾಡ್ಬೇಕು, ತಿನ್ಬೇಕು. ಚೆನ್ನಾಗಿರೋ ರೋಡ್ಗಳೆಲ್ಲ ಕಿತ್ತಾಕ್ತಾರೆ, ಅದ್ರಕ್ ಬಂಡವಾಳ ಹಾಕ್ತಾರೆ ವರ್ಷಕ್ಕೊಂದ್ಸಲ. ಬಡವ್ರಕ ಬಗ್ರಕ ಮಾಡಿದ್ರೆ ಏನಾಗ್ತದೆ ಸಮಯ ಹೇಳ್ರಿ ನೀವೇ. ನಿಮ್ ವಾಸ ಮಾಡೋದಕ್ಕೆ ಒಳ್ಳೆ ಮನೆ ಇದೆಯಾ? ಈ ಒಳ್ಳೆ ಮನೆ ಎಲ್ಲೋ ಒಂದ್ ಮನೆಗೆ ಇಬ್ಬಿಬ್ರು ಮೂರ್ ಜೀವನ ಮಾಡಕ್ ಆತೈತಾ? ಇರೋದ್ ಯಾಕೆ ಮಾಡ್ಕೊಡ್ಬಿಡ್ದು? ಇರೋರೇ ಹಾಕೊಂತಾರಲ್ಲ, ಅದ್ರಾಗ ಗದ್ದಿರೋರು ಅವ್ರೇ ಹಾಕೊಂಡ್ ಬದುಕ್ತಾವ್ರಲ್ಲ. ನಮ್ಗೇನ್ ಮಾಡ್ಕೊಟ್ಟವ್ರೆ? ನಮ್ಗೆ ಯಾರು ಏನು ಮಾಡ್ಕೊಟ್ಟಿಲ್ಲ. ಇವಾಗ ಈ ಸೈಟ್ಗಳು ಖಾಲಿ ಆತವೆ ಅಂತ ಹೇಳ್ತಾವ್ರೆ. ನಾವೆಲ್ಲಕ್ ಹೋಗ್ಬೇಕು? ಹಿಂಗ್ ಮಾಡ್ತಾವ್ರೆ ಸಮಯ ಅವ್ರು. ಈಗ ನಿಮ್ಗೆ ಸೈಟ್ಗಳು ಮನೆಗಳು ಬೇಕು ಅಂತ ನೀವು ಪಂಚಾಯತ್ ಅರ್ಜಿ ಕೊಟ್ಟಿದ್ದೀರಾ? ಕೊಟ್ಟು ಎಷ್ಟ ದಿನ ಆಯ್ತು, ಯಾರು ಕಿವಿಕ್ ಹಾಕೊಂಡಿಲ್ಲ. ಯಾವಾಗ್ಲೂ ಪ್ರಮಾಣಗಳು ಮಾಡಿ ಹಾಕ್ರಿ ಓಟ್ಗಳು ನೀವು ಮಾಡ್ಕೊಡ್ತೀರಿ. ಎಲ್ಲನ ಕೊಂಡನ ಮಾಡ್ಕೊಡ್ತೀರಿ. ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಅಣ್ಣೇಶ್ವರ ಗ್ರಾಮದಲ್ಲಿ ಮೇಲ್ಗಡೆ ಹಕ್ಕುದಾರಿಕೆ ತೊಟ್ಟಿನಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಗ್ರಾಮ ಪಂಚಾಯತಿಗೆ ರೆಕಾರ್ಡ್ ಮಾಡ್ಕೊಳಕ್ಕೆ ಅವರು ಏನ್ ಪ್ರೊಸೀಜರ್ ಅಂತ ನಮ್ಮಲ್ಲಿ ಪಾಪ ಕೇಳಕ್ ಬಂದಿದ್ದು. ಹೌದು, ಸಾಮಾಜಿಕ ನ್ಯಾಯವನ್ನು ಕೊಡುವ ನಿಟ್ಟಿನಲ್ಲಿ ಅವ್ರಿಗೆ ಏನು ನಾವು ಪ್ರೊಸೀಜರ್ ಇದೆ ಅದನ್ನ ಹೇಳ್ಬೇಕಾಗಿರೋದು ನಮ್ಮ ಗ್ರಾಮ ಪಂಚಾಯತಿ ಕರ್ತವ್ಯ. ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಅದು ಸರ್ಕಾರಿ ಸ್ವರೂಪದ ಸ್ವತ್ತಾಗಿರೋದ್ರಿಂದ ಅದು ತಹಸೀಲ್ದಾರ್ ಸಾಹೇಬ್ರ ಹಂತದಲ್ಲಿ ಅದು ಬರ್ತದೆ. ಇವರು ಮನೆ ಕಟ್ಟಿರುವಂತಹ ಯಾರು ಕಡುಬಡವರು ಇದ್ದಾರೆ ಅವರು 94CC ನಲ್ಲಿ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ಲಗತ್ತಿಸಿ ತಹಸೀಲ್ದಾರ್ ಸಾಹೇಬ್ರ ಮುಖಾಂತರ ಅವರು 94CC ನಲ್ಲಿ ಹಕ್ಕುಪತ್ರ ಕೇಳುವಂತ ಒಂದು ಪ್ರಕ್ರಿಯೆ ಮಾಡಿದ್ರೆ, ಹಕ್ಕುಪತ್ರ ಬಂದಿದ ತಕ್ಷಣ ನಾವು ಗ್ರಾಮ ಪಂಚಾಯತಿಯಿಂದ ಅವರಿಗೆ ಏನೆಲ್ಲ ನಾವು ಖಾತೆಗೆ ಸಂಬಂಧಪಟ್ಟಂಗೆ ಪ್ರಕಾರಗಳನ್ನ ಮಾಡಿಕೊಡ್ಬೋದು, ಆ ಪ್ರಕಾರಗಳನ್ನ ನಾವು ಮಾಡಿಕೊಡ್ತೀವಿ ಅಂತ ಇವತ್ತು ನಮಗೆ ತಿಳಿಸ್ತೀನಿ ಸರ್. ಈಗಾಗಲೇ ಸರ್ 25% ನಾವು ಸಮುದಾಯ ಕಾಮಗಾರಿಗಳನ್ನ ತಗೊಂಡಿದ್ದೀವಿ, ಮತ್ತೆ ವೈಯಕ್ತಿಕ ಕಾಮಗಾರಿಗಳನ್ನ ನಾವು ತಗೊಂಡಿದ್ದೀವಿ. ಇಲ್ಲ ಸರ್, ಅವೆಲ್ಲ ಸರ್ಕಾರಿ ಸಂಸ್ಥೆಗಳಾದ KRIDL ಮತ್ತೆ ನಿರ್ಮಿತಿ ಸಂಸ್ಥೆಗಳು ಮಾಡ್ತಾ ಇರೋದು. ಯಾವುದು ಸ್ಟ್ರಕ್ಚರಲ್ ಸ್ಟೆಬಿಲಿಟಿ ನೋಡಿದ್ರೆ ಯಾವುದು ಆ ಕೆಲಸ ಮಾಡೋದಿಲ್ಲ ಸರ್. ಸಂಬಂಧಪಟ್ಟಂತ ಶೌಚಾಲಯಕ್ಕೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಸಮುದಾಯ ಶೌಚಾಲಯಗಳಿದೆ, ಅವ್ರು ಅದನ್ನು ಉಪಯೋಗಿಸ್ಬೋದು. ನಮ್ಮ ಗ್ರಾಮ ಪಂಚಾಯತಿ ಶೌಚಾಲಯ ಇದೆ, ಅದು ಸಾರ್ವಜನಿಕ ಶೌಚಾಲಯ, ಅದಕ್ಕೇನು ದೂರದಿಂದ ನಾವಿದಿಲ್ಲ. ಇವನ್ನೆಲ್ಲ ಅವ್ರು ಉಪಯೋಗಿಸ್ಬೋದು. ಬಯಲು ಬಹಿರ್ಚನೆ ಮಾಡಬಾರ್ದು. ಈ ಒಂದು ಹಕ್ಕುದಾರಿಕೆ ಸಂಬಂಧಪಟ್ಟ ಟೋಪಿಗೆ ಬಂದಿದ ತಕ್ಷಣ ನಾವು ಗ್ರಾಮ ಪಂಚಾಯತಿಂದನೇ ಅವ್ರಿಗೆ ಏನೀಗ 18,000 ರೂಪಾಯಿ ನಾವು ಇದಕ್ಕೆ ಬರ್ತದೆ SC/STಗಳಿಗೆ. ಆ ಥರ ಒಂದು ಇದನ್ನ 15,000 ರೂಪಾಯಿ 18,000 ರೂಪಾಯಿ ಬರುವಂತಹ ಒಂದು ಇದಕ್ಕೆ ನಾವು ಪ್ರಕ್ರಿಯೆನ ನಾವು ಮಾಡಿ ಅವ್ರಿಗೆ ಶೌಚಾಲಯ ಗ್ರಾಮ ಪಂಚಾಯತಿಂದ ಕಟ್ಟಿಸ್ಕೊಡ್ತೀವಿ. ಇಲ್ಲ ಸರ್, ಸಮುದಾಯ ಶೌಚಾಲಯ ಕಟ್ಟಿದೆ. ಸಮಸ್ಯೆ ಜಾಗದ ಸಮಸ್ಯೆ ಇದೆ. ಹಾಗಾದ್ರೆ ಇದು ಒಂದು ಶ್ರೀಮಂತ ಪಂಚಾಯತಿ ಅಂದಾಗ ಅವ್ರಿಗೆ ಸೂಕ್ತವಾದಂತ ಸ್ಥಳವನ್ನ ಕೊಂಡ್ಕೊಂಡು ಕೊಡುವುದು. ಶ್ರೀಮಂತ ಗ್ರಾಮ ಪಂಚಾಯತಿ ಅಂದ್ರೆ ಅವರಿಗೆ ಅನುಕೂಲಕವಾಗುವಂತ ಸ್ಥಿತಿ ಇದ್ರಲ್ಲಿ ನಾವು ಕಟ್ಕೊಡ್ಬೇಕು. ಇದು ಎಲ್ಲೋ ಸರ್ಕಾರಿ ಜಾಗ ದೂರ ಇರ್ತದೆ, ಇನ್ನೊಂದೆಲ್ಲೋ ಇರ್ತದೆ, ಆ ತರ ನಾವು ಮಾಡಕ್ ಹೋಗೋದು ಸಮಸ್ಯೆ ಆಗ್ತದೆ. ಸಮುದಾಯ ಶೌಚಾಲಯಗಳನ್ನ ನಾವು ಇಲ್ಲೇ ಐಡೆಂಟಿಫೈ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.